ತಂದೆ ತಾಯಿ ಅಥವಾ ಮಕ್ಕಳು ಮನೆಗೆ ಬರೋದು ಲೇಟ್ ಆದ್ರೆ, ಫೋನ್ ನಾಟ್ ರೀಚಬಲ್ ಬಂತು ಅಂದ್ರೆ ಏನೇನೋ ಕಲ್ಪನೆಗಳನ್ನ ಹುಟ್ಟು ಹಾಕುತ್ತೆ. ಅಂದ್ರೆ ಅವ್ರಿಗೆಲ್ಲೋ ಆಕ್ಸಿಡೆಂಟ್ ಆಗೋದಂಗೆ, ಯಾರೋ ಅವ್ರಿಗೆ ಏನೋ ಮಾಡ್ಬಿಟ್ರು ಅಂತ, ಇನ್ನು ಏನೇನೋ ನಕಾರಾತ್ಮಕ ಕಲ್ಪನೆಗಳು. ಅದು ನಮ್ಮನ್ನ ಯಾಮಾರಿಸಿ ಹೆದರಿಸಿ ನಾವು ದಡ್ಡರಂತೆ ನಡೆದುಕೊಳ್ಳುವ ಹಾಗೆ ಮಾಡುತ್ತದೋ, ಅಥವಾ ನಾವು ಜಾಣ್ಮೆಯಿಂದ ಅದನ್ನ ಯಾಮಾರಿಸಿ ನಮ್ಮ ಹಿಡಿತದಲ್ಲಿ ಇಟ್ಕೋತೀವೋ ಅನ್ನೋದೇ ವಿಷಯ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಎಲ್ಲ ಗೆಳೆಯರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲ ದೊಡ್ಡ ಹಬ್ಬವಿದು, ಅನ್ನದಾತರ ಹಬ್ಬವಿದು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಯನ್ನು ಕೊಟ್ಟು ಪ್ರೀತಿಯನ್ನು ಸ್ವೀಕರಿಸಿ, ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನಿಮ್ಮದಾಗಲೆಂದು ಹಾರೈಸುತ್ತಾ ಇಂದಿನ ವಿಡಿಯೋವಿಗೆ ಹೋಗೋಣ. ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಈ ಪ್ಲೇಲಿಸ್ಟ್ ನಲ್ಲಿರುವ ಎಲ್ಲಾ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ. ಆಗ ಇನ್ನೂ ಸ್ಪಷ್ಟವಾಗಿ ನಾನು ಹಂಚಿಕೊಳ್ಳುವ ವಿಷಯ ನಿಮಗೆ ಅರ್ಥವಾಗೋದು. ಮತ್ತೆ ಈ ಕೂಡಲೇ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಬಿಡಿ. ಪೂಜೆ ಶುರುವಾಗಿದೆ, ಪ್ಲೀಸ್ ಗಂಟೆ ಬಾರಿಸಪ್ಪ. ಗೆಳೆಯರೇ, ಸುಳ್ಳು ಹೇಳೋದು ಖಂಡಿತ ಕೆಟ್ಟ ವಿಷಯ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಯಾರಿಗೆ ಹೇಳುವೆವು ಅನ್ನೋದು ತುಂಬಾ ಮುಖ್ಯ. ನಾನು ಈಗೆಲ್ಲ 24 ಗಂಟೆ ಸುಳ್ಳು ಹೇಳ್ತಾನೇ ಇರೋದು ಇವರೊಬ್ಬರಿಗೆ. ಯಾರು ಅಂತ ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ಹಿಂದಿನ ವಿಡಿಯೋನಲ್ಲಿ ಮನಸ್ಸಿನ ಬೇರೆ ಬೇರೆ ಭಾಗಗಳ ಬಗ್ಗೆ ಮಾತನಾಡಿದ್ದೆ. ಇವತ್ತು ಮನುಷ್ಯನ ಮನಸ್ಸಿನ ಮೂರ್ಖತನದ ಬಗ್ಗೆ ಮಾತಾಡ್ತೀನಿ. ಗೆಳೆಯರೆ, ಮನುಷ್ಯನ ಮನಸ್ಸಿನ ಬಗ್ಗೆ ಹಲವಾರು ಗಾದೆಗಳಿವೆ. ಮನಸ್ಸು ಮಂಗ ಇದ್ದ ಹಾಗೆ, ಮನಸ್ಸು ಒಬ್ಬ ಅದ್ಭುತವಾದ ಸೇವಕ ಆದರೆ ಬಹಳ ಕೆಟ್ಟ ಯಜಮಾನ, ಇತ್ಯಾದಿ ಇತ್ಯಾದಿ. ಈ ರೀತಿ ಗಾದೆ ಮಾತುಗಳು ಗೊತ್ತಿರೋದೇನೋ ಸರಿ, ಆದರೆ ನಾವು ನಮ್ಮ ಮನಸ್ಸಿನ ಬಗ್ಗೆ ಯಾವತ್ತಾದ್ರೂ ಕುಳಿತುಕೊಂಡು ಅದು ಹೇಗೆ ಕೆಲಸ ಮಾಡ್ತಿದೆ, ಹೇಗೆ ಯೋಚಿಸ್ತಿದೆ, ಇದರ ಬಗ್ಗೆ ಅವಲೋಕನ ಅಂದರೆ ಯೋಚನೆ ಮಾಡಿದೀವಾ? ನೀವು ಕೇಳಿರ್ಬೋದು, ಕೆಲವು ಜನ ಸಣ್ಣ ವಯಸ್ಸಿನಲ್ಲಿ ತಮ್ಮ ಕಣ್ಣು ಮುಂದೆ ಆದ ಒಂದು ನೀರಿನ ಆಘಾತದ ಕಾರಣ ತಮ್ಮ ಇಡೀ ಜೀವನ ನೀರಿನ ಹತ್ತಿರ ಹೋಗೋದಕ್ಕೆ ಹೆದರ್ಕೊಳ್ತಾರೆ. ಇನ್ ಸ್ವಲ್ಪ ಜನ ಗಾಡಿ ಓಡಿಸಲು ಶುರು ಮಾಡಿದ ಹೊಸತರಲ್ಲಿ ಆದ ಒಂದು ಸಣ್ಣ ಆಕ್ಸಿಡೆಂಟ್ನ ಕಾರಣ ತಮ್ಮ ಇಡೀ ಜೀವನ ಗಾಡಿ ಓಡಿಸೋದಕ್ಕೆ ಹೆದರ್ಕೊಳ್ತಾರೆ. ನಮ್ಮ ಸುತ್ತಮುತ್ತ ಈ ರೀತಿ ತುಂಬಾ ಜನರನ್ನು ಖಂಡಿತ ನಾವು ನೋಡಿರ್ತೀವಿ. ಇದಾದರೂ ಪರವಾಗಿಲ್ಲ, ಆದರೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಇರುವ ವಿಚಿತ್ರವಾದ ಭಯಗಳನ್ನೆಲ್ಲ ಕೇಳಿದ್ರೆ ಬಹಳ ಕುತೂಹಲ ಮೂಡಿಸುತ್ತೆ. ಮನೆಯಲ್ಲಿ ಒಬ್ಬರೇ ಇರೋದಕ್ಕೆ ಭಯ, ನಿದ್ದೆ ಮಾಡುವಾಗ ಲೈಟ್ ಆಫ್ ಮಾಡೋದಕ್ಕೆ ಭಯ, ದುಡ್ಡು ಖರ್ಚು ಮಾಡೋದು ಅಂದ್ರೆ ಭಯ, ಪೊಲೀಸರನ್ನು ಕಂಡ್ರೆ ಭಯ, ಹೊಸ ವಿಷಯಗಳನ್ನ ಪ್ರಯತ್ನ ಪಡೋದಕ್ಕೆ ಭಯ, ಹೇಳ್ತಾ ಹೋಗ್ಬೋದು. ಆದ್ರೆ ಒಂದು ಪ್ರಶ್ನೆ, ಈ ಭಯಗಳಿಗೆ ನಿಜವಾಗ್ಲೂ ಅರ್ಥ ಇದೆಯಾ? ಅಂದ್ರೆ 3ನೇ ವಯಸ್ಸಿನಲ್ಲಿ ನೀರಲ್ಲಿ ಆಟ ಆಡುವಾಗ ನಾನೇ ಮುಳುಗಕ್ಕಿದ್ದು ತಪ್ಪಿಸ್ಕೊಂಡಿರಬಹುದು, ಅಥವಾ ನನ್ನವರು ಯಾರೋ ನಿಜವಾಗ್ಲೂ ನೀರಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿರೋದನ್ನ ನಾನು ನೋಡಿರಬಹುದು. ಆದರೆ ಹಾಗಾಯ್ತು ಅಂತ ನಾನು ಜೀವನ ಇಡೀ ನಾನು ಯಾವಾಗ ನೀರಿನ ಹತ್ರ ಹೋದ್ರೂ ಮುಳುಗ್ಬಿಡ್ತೀನಿ ಅಂತ ಅಂದ್ಕೊಳ್ಳೋದು ಮೂರ್ಖತನ ಅನ್ಸೋದಿಲ್ವೇ? ಸಣ್ಣ ಸಣ್ಣ ಮಕ್ಕಳೆಲ್ಲ ಧೈರ್ಯವಾಗಿ ಗಾಡಿನ ತಗೊಂಡು ರಸ್ತೆಗಿಳಿಬೇಕಾದ್ರೆ 40 ಗಾಡಿ ಮುಟ್ಟೋದಕ್ಕೆ ನಾನು ಹೆದರ್ತಿದ್ದೀನಿ ಅಂದ್ರೆ ಆ ಭಯ ಪ್ರಜ್ಞಾಶೂನ್ಯ ಅನ್ಸೋದಿಲ್ವೇ? ನಾವು ಹೀಗೆ ಹೆದರ್ಕೊಳ್ಳೋದಕ್ಕೆ ಕಾರಣ ಏನು? ಸ್ವಲ್ಪ ಗಂಭೀರವಾಗಿ ಯೋಚಿಸಿದ್ರೆ ನಮಗೆ ಗೊತ್ತಾಗುತ್ತೆ ಇದಕ್ಕೆ ಕಾರಣ ನಾವಲ್ಲ, ನಮ್ಮ ಮನಸ್ಸು. ಗೆಳೆಯರೆ, ಮನಸ್ಸಿನ ಮೂಲ ಕೆಲಸ ನಮ್ಮನ್ನು ಜೋಪಾನವಾಗಿಡೋದು, ಸರ್ವೈವಲ್ ಅಂತಾರಲ್ಲ. ಅದಕ್ಕೆ ನೋಡಿ, ಒಂದು ಸಣ್ಣ ಮಗು ಕೂಡ ಒಮ್ಮೆ ಬೆಂಕಿಯಲ್ಲಿ ಕೈ ಇಡಬಹುದು, ಆದರೆ ಸ್ವಲ್ಪ ಸುಡುತ್ತಿದ್ದಂತೆ ಮುಂದಿನ ಬಾರಿ ಇಡಬಾರ್ದು ಅಂತ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಇದನ್ನ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ನಮ್ಮ ಮನಸ್ಸು ತನ್ನ ಅನುಭವಗಳಿಂದ ತನ್ನಷ್ಟಕ್ಕೆ ತಾನೇ ಅರಿವು ಮಾಡಿಕೊಂಡು ಬಿಡುತ್ತೆ. ಅಷ್ಟರ ಮಟ್ಟಕ್ಕೆ ಮನುಷ್ಯನ ಮನಸ್ಸಿನ ವಿಕಸನ ಅಂದ್ರೆ ಎವಲ್ಯೂಷನ್ ಆಗಿದೆ. ಆದರೆ ನಾವು ಸ್ವಲ್ಪ ಯಾಮಾರಿದ್ರೆ ಇದೇ ಮನಸ್ಸು ನಮ್ಮನ್ನು ಜೋಪಾನವಾಗಿಡುವ ಹೆಸರಿನಲ್ಲಿ ನಮ್ಮನ್ನು ಬಹಳ ಭಯದಲ್ಲಿ ಬಾಳುವ ಹಾಗೆ, ನಾವು ಯಾವ ಹೊಸ ಅನುಭವವನ್ನು ಪ್ರಯತ್ನಿಸುವ ಧೈರ್ಯ ಮಾಡದ ಹಾಗೆ ಕೂಡ ಮಾಡಿಬಿಡಬಹುದು. ಅದಕ್ಕೆ ದೊಡ್ಡವರು ಮನಸ್ಸು ಒಬ್ಬ ರಾಜಕಾರಣಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಭಯದಲ್ಲಿ ತೊಳಲಾಟದಲ್ಲಿ ಇರುವವರೆಗೂ ಮಾತ್ರ ಆ ಮನಸ್ಸಿಗೆ ಕೆಲಸ ಇರುತ್ತೆ. ನಾವೆಲ್ಲ ಎಚ್ಚೆತ್ತುಕೊಂಡು ಬಿಟ್ಟರೆ ಮನಸ್ಸಿಗೆ ಮಾಡಲು ಕೆಲಸ ಇರೋಲ್ಲ, ಹಿಡಿತದಲ್ಲಿ ಇಟ್ಟುಕೊಳ್ಳಲು ಯಾರೂ ಸಿಗೋಲ್ಲ. ಹಾಗಾಗಿ ಒಂದು ವಿಷಯ ನಿಜವಾಗ್ಲೂ ಬಹಳ ಸರಳ ಸುಲಭವಾಗಿದ್ದರೂ ಎಷ್ಟೋ ಸರ್ತಿ ಈ ಮನಸ್ಸು ಅದರ ಬಗ್ಗೆ ಇಲ್ಲ ಸಲ್ಲದ ಕತೆ ಕಟ್ಟಿ ನಮಗೆ ತುಂಬಾ ಭಯವಾಗುವಂತೆ ಮಾಡುತ್ತದೆ. ಇಲ್ಲಿ ಸದ್ಗುರುರವರ ಒಂದೆರಡು ಮಾತು ನೆನಪಾಗುತ್ತೆ ಗೆಳೆಯರೆ. ಇವತ್ತು ಮನುಷ್ಯನ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ತನ್ನ ಬುದ್ಧಿಶಕ್ತಿಯೇ ತನ್ನ ಶತ್ರುವಾಗಿ ಬಿಟ್ಟಿದೆ. ತುಂಬಾ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಸಂತೋಷವಾಗಿ ಬಾಳೋದನ್ನೇ ಮರ್ತು ಬಿಡಿದಾನೆ ಅಂತಾರೆ.
ಮತ್ತೊಂದು ದೊಡ್ಡ ಸಮಸ್ಯೆ ಈ ಮನಸ್ಸಿಗಿರುವ ಗತದಲ್ಲಿ ನಡೆದ ವಿಷಯಗಳನ್ನು ಸಂಪೂರ್ಣವಾಗಿ ನೆನಪಿಟ್ಟುಕೊಳ್ಳುವ ಶಕ್ತಿ ಹಾಗೂ ಭವಿಷ್ಯದಲ್ಲಿ ನಡೆಯಬಹುದಾದ ವಿಷಯಗಳ ಬಗ್ಗೆ ಇಲ್ಲಸಲ್ಲದ ಕಲ್ಪನೆಗಳನ್ನು ಹುಟ್ಟುಹಾಕುವ ಶಕ್ತಿ. ಅಂದರೆ ಈ ಎರಡೂ ಶಕ್ತಿಗಳು ಪ್ರಕೃತಿ ನಮಗೆ ಕೊಟ್ಟಿರುವ ಅದ್ಭುತವಾದ ಆಯುಧಗಳು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಲು ಬಾರದೆ ಹೇಗೆ ನಾವು ನಮ್ಮ ಜೀವನವನ್ನು ನರಕ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನಾವೇ ಯೋಚಿಸಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ತಂದೆ ತಾಯಿ ಅಥವಾ ಮಕ್ಕಳು ಮನೆಗೆ ಬರೋದು ಲೇಟ್ ಆದ್ರೆ, ಫೋನು ನಾಟ್ ರೀಚಬಲ್ ಬಂತು ಅಂದ್ರೆ ಮನಸ್ಸು ಏನೇನೋ ಕಲ್ಪನೆಗಳನ್ನ ಹುಟ್ಟುಹಾಕುತ್ತೆ. ಅಂದ್ರೆ ಅವ್ರಿಗೆಲ್ಲೋ ಆಕ್ಸಿಡೆಂಟ್ ಆಗೋದಂಗೆ, ಯಾರೋ ಅವ್ರಿಗೆ ಏನೋ ಮಾಡ್ಬಿಟ್ರು ಅಂತ, ಇನ್ನು ಏನೇನೋ ನಕಾರಾತ್ಮಕ ಕಲ್ಪನೆಗಳು. ಆದ್ರೆ ವಾಸ್ತವ ಬೇರೆನೋ ಇರುತ್ತೆ. ಅವರು ಫ್ರೆಂಡ್ ಜೊತೆ ಒಂದು ಕಾಫಿ ಕುಡ್ಕೊಂಡು ಬರೋಣ ಅಂತ ಹೋಗಿ ಫೋನ್ ದೂರ ಇಟ್ಟು ಕಾಫಿ ಕುಡ್ಕೊಂಡು ಖುಷಿಯಾಗಿರ್ಬೋದು. ಆದ್ರೆ ನಮ್ಮ ಮನಸ್ಸು ಒಂದು ಹಾರರ್ ಪಿಕ್ಚರ್ನ್ನೇ ತೋರಿಸ್ಬಿಟ್ಟಿರುತ್ತೆ. ಇದೆಲ್ಲದರ ತಾತ್ಪರ್ಯ ಏನು ಅಂದ್ರೆ, ನಮ್ಮ ಮನಸ್ಸು ಅನ್ನೋದು ನಿಜವಾಗಲೂ ಬಹಳ ದೊಡ್ಡ ಮೂರ್ಖ. ಅದನ್ನು ಯಾಮಾರಿಸೋದು ಬಹಳ ಸುಲಭ. ಆದ್ರೆ ಅದು ನಮ್ಮನ್ನ ಯಾಮಾರಿಸಿ ಹೆದರಿಸಿ ನಾವು ದಡ್ಡರಂತೆ ನಡೆದುಕೊಳ್ಳುವ ಹಾಗೆ ಮಾಡುತ್ತದೋ, ಅಥವಾ ನಾವು ಜಾಣ್ಮೆಯಿಂದ ಅದನ್ನ ಯಾಮಾರಿಸಿ ನಮ್ಮ ಹಿಡಿತದಲ್ಲಿ ಇಟ್ಕೋತೀವೋ ಅನ್ನೋದೇ ವಿಷಯ. ಹಾಗಾಗಿ ನಾನು ತುಂಬಾ ಸಕಾರಾತ್ಮಕ ಸುಳ್ಳುಗಳನ್ನ ನನ್ನ ಮನಸ್ಸಿಗೆ ಹೇಳ್ತಾನೆ ಇರ್ತೀನಿ. ಸುಳ್ಳು ನನ್ನ ಮನಸ್ಸಿಗೆ ಮಾತ್ರನೇ ಹೇಳ್ತೀನಿ. ಅಂದ್ರೆ 3ನೇ ವಯಸ್ಸಿನಲ್ಲಿ ನಡೆದ ಒಂದು ನೀರಿನ ಆಘಾತದ ವಿಷಯನ ನಮಗೆ ಹೇಳಿ ನಾವು 60ರಲ್ಲೂ ನೀರಿನ ಹತ್ರ ಹೋಗದಿರೋ ಹಾಗೆ ಅದು ನಮ್ಮನ್ನ ಹೇಗೆ ನಂಬಿಸುತ್ತೋ, ಅದೇ ರೀತಿ ನಾವು ಅದಕ್ಕೆ ಸಕಾರಾತ್ಮಕ ಸುಳ್ಳುಗಳನ್ನ ಹೇಳಿ ನಂಬಿಸಿದ್ರೆ ಅದನ್ನ ನಮ್ಮ ಮನಸ್ಸು ನಿಜ ಅಂತ ನಂಬಿಬಿಡುತ್ತೆ. ಮತ್ತು ಒಮ್ಮೆ ಮನಸ್ಸು ನಂಬಿದರೆ ನಾವು ಏನನ್ನ ಬೇಕಾದರೂ ಗೊಂದಲವಿಲ್ಲದೆ ಪ್ರಕೃತಿನ ಕೇಳಬಹುದು. ಆಗ ಪ್ರಕೃತಿ ಕೂಡ ಅದನ್ನು ಸುಲಭವಾಗಿ ನಮಗೆ ತಂದು ಕೊಟ್ಬಿಡುತ್ತೆ. ಇದನ್ನೇ ಫೇಕ್ ಇಟ್ ಬಿಫೋರ್ ಯು ಮೇಕ್ ಇಟ್ ಅಂತಾರೆ. ಅಂದ್ರೆ ಈ ಮನಸ್ಸಿಗೆ ಮತ್ತೆ ಮತ್ತೆ ನಾವು ಒಂದು ಸುಳ್ಳನ್ನು ಹೇಳಿದರೆ ಸ್ವಲ್ಪ ದಿನಗಳಲ್ಲಿ ಅದೇ ನಿಜ ಅಂತ ನಂಬಿಬಿಡುತ್ತದೆ. ಈ ನೀರಿನ ಉದಾಹರಣೆನೇ ತಗೊಳ್ಳೋದಾದ್ರೆ, 1 ತಿಂಗಳು ನಾವೇನಾದ್ರೂ ದಿನ ಒಂದು 2-3 ನಿಮಿಷ ಸರಿಯಾಗಿ ಕೂತು ನನಗೆ ನೀರು ಅಂದ್ರೆ ತುಂಬಾ ಇಷ್ಟ, ನೀರಲ್ಲಿ ಇಳಿಯೋದು ಬಹಳ ಸುಲಭ ಹಾಗೂ ಸುರಕ್ಷಿತ, ನೀರಲ್ಲಿ ಇಳಿಯೋದ್ರಿಂದ ನನಗೆ ತುಂಬಾ ಸಂತೋಷ ಆಗುತ್ತೆ, ಈ ರೀತಿ ಸಕಾರಾತ್ಮಕ ವಿಷಯಗಳನ್ನ ಹೇಳ್ತಾ ಬಂದ್ರೆ ಆ ಕ್ಷಣದಲ್ಲಿ ಅದು ಮನಸ್ಸಿಗೆ ಸುಳ್ಳು ಅಂತ ಅನ್ಸಿದ್ರು 1 ತಿಂಗಳಲ್ಲಿ ನನಗೆ ಸುಲಭವಾಗಿ ನೀರಿನಲ್ಲಿ ಇಳಿಯೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಮನಸ್ಸು ಒಂದು ವಿಷಯನ ಮತ್ತೆ ಮತ್ತೆ ಕೇಳ್ತಿದ್ರೆ ಅದು ವಾಸ್ತವದಲ್ಲಿ ಸುಳ್ಳಾಗಿರಲಿ ನಿಜವಾಗಿರಲಿ ಅದನ್ನ ನಿಜ ಅಂತಾನೆ ನಂಬಿಬಿಡುತ್ತದೆ. ಬೇಕಾದ್ರೆ ಇದನ್ನ ನೀವು ನಿಮ್ಮ ಯಾವುದಾದರೂ ಭಯ ಅಥವಾ ತಪ್ಪಾದ ನಂಬಿಕೆನ ಬದಲಾಯಿಸಲು ಬಳಸಿ ನೋಡಿ. ಒಂದು ಸಣ್ಣ ಕತೆ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಈ ಒಲಿಂಪಿಕ್ಸ್ನಲ್ಲಿ ರನ್ನಿಂಗ್ ರೇಸ್ ಇರುತ್ತೆ ಅಲ್ವಾ, ಅದರಲ್ಲಿ ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ 400 ಮೀಟರ್ಗಿಂತ ಹೆಚ್ಚು ಓಡೋದಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ಓಡೋ ಪ್ರಯತ್ನ ಪಟ್ರೆ ನಮ್ಮ ಹೃದಯ ಬಸ್ಟ್ ಆಗಿಬಿಡುತ್ತೆ, ಅಂದ್ರೆ ಸಿಡಿದು ಬಿಡುತ್ತೆ ಅನ್ನೋ ಒಂದು ನಂಬಿಕೆ ಇತ್ತಂತೆ ಬಹಳ ವರ್ಷಗಳವರೆಗೂ. ಆದರೆ ಒಬ್ಬ ಕ್ರೀಡಾಪಟು ಧೈರ್ಯ ಮಾಡಿ ಓಡಿ ಆ 400 ಮೀಟರ್ ರೆಕಾರ್ಡ್ನ ಮುರಿದ ಮೇಲೆ ಬಹಳಷ್ಟು ಜನ 500-600 ಮೀಟರ್ ಎಲ್ಲ ಅದೇ ನಿರ್ದಿಷ್ಟ ಸಮಯದಲ್ಲಿ ಓಡೋದಕ್ಕೆ ಶುರು ಮಾಡಿದ್ರಂತೆ. ಇವತ್ತು ಕೂಡ ಕ್ರಿಕೆಟ್ನಲ್ಲೂ ನೀವು ನೋಡಬಹುದು, ಪ್ರತಿ ಪೀಳಿಗೆನೂ ಹಿಂದಿನ ಪೀಳಿಗೆಯ ರೆಕಾರ್ಡ್ಗಳನ್ನ ಸುಲಭವಾಗಿ ಮುರಿತಾನೆ ಇರ್ತಾರೆ. ಇದಕ್ಕೆ ಕಾರಣ ನಮ್ಮ ಮನಸ್ಸು, ಅದರಲ್ಲಿರುವ ನಂಬಿಕೆಗಳೇ ಗೆಳೆಯವೆ. ಎಲ್ಲರೂ ಇದು ಮಾಡಕ್ಕಾಗಲ್ಲ ಇನ್ನೊಂದು ಮಾಡಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮನಸ್ಸು ಅದೇ ನಿಜ ಅಂತ ನಮ್ಮನ್ನ ನಂಬಿಸ್ಬಿಡುತ್ತೆ. ಆದ್ರೆ ಯಾರೋ ಒಬ್ಬ ಧೈರ್ಯ ಮಾಡಿ ಆ ಮನಸ್ಸಿಗೆ ಸುಳ್ಳು ಹೇಳಿ ಸಾಧಿಸಿ ತೋರಿಸಿದ್ಮೇಲೆ ಎಲ್ಲರ ಮನಸ್ಸು ಅದನ್ನ ಒಪ್ಕೊಳ್ಳೇಬೇಕಾಗತ್ತೆ. ಆವಾಗ ಹೆಚ್ಚು ಜನ ಅದನ್ನ ಮಾಡ್ತಾರೆ. ಈ ಮನಸ್ಸಿನ ಬಗ್ಗೆ, ನಮ್ಮ ನಂಬಿಕೆಗಳ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ. ಹೇಗೆ ಈ ಮನಸ್ಸಿನ ಮೂರ್ಖತನದ ಬಗ್ಗೆ ತಿಳಿದಿದ್ದ ಕಾರಣ ನಮ್ಮ ಕುಟುಂಬ 10 ಪೈಸೆಯಿಂದ ಶುರು ಮಾಡಿ ಸಿಂಗಪೂರ್ಗೆ ಕುಟುಂಬ ಸಮೇತ ಹೋಗಿ ಬಂದ್ವಿ ಅನ್ನೋದನ್ನ ಮುಂದಿನ ವಿಡಿಯೋನಲ್ಲಿ ಹಂಚ್ಕೋತೀನಿ. ಇವತ್ತು ಹಂಚಿಕೊಂಡ ವಿಷಯಗಳಲ್ಲಿ ನಿಮಗೆ ಏನೇ ಪ್ರಶ್ನೆಗಳು ಇದ್ದರೋ ಅದನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಸ್ಪಷ್ಟನೆ ನೀಡುವ ಪ್ರಯತ್ನ ಮಾಡುವೆನು. ದಯವಿಟ್ಟು ಎಲ್ಲರೂ ಈ ಸರಣಿಯಲ್ಲಿ ಬರುವ ಎಲ್ಲಾ ವಿಡಿಯೋಗಳನ್ನು ತಪ್ಪದೆ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೂ ನಿಮ್ಮ ಎಲ್ಲಾ ಗೆಳೆಯರು ಬಂಧು ಮಿತ್ರರಿಗೂ ಶೇರ್ ಮಾಡಿ. ಫಿಲ್ಮ್ ಮೇಕಿಂಗ್ ಮತ್ತು ಸಕಾರಾತ್ಮಕ ವಿಚಾರಗಳ ಬಗ್ಗೆ ಕನ್ನಡದಲ್ಲೇ ತಿಳಿಯಲು ಕಲಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.